ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಶೆಟ್ರ್ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಗೋಪ್ರೋ ಅನ್ಬಾಕ್ಸಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದೇ ವಿಡಿಯೋದಲ್ಲಿ ಹೇಳಿದ್ದೆ ಮೋಟರ್ ಲಾಗಿಂಗ್ ಸೆಟಪ್ ಜೊತೆ ಬರ್ತೀನಿ ಅಂತ. ಇವತ್ತು ಬಂದಿದ್ದೀನಿ. ಮೋಟರ್ ಲಾಗಿಂಗ್ ಸೆಟಪ್ಗೆ ಏನೇನು ಆಕ್ಸೆಸರೀಸ್ ಬೇಕು, ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮೋಟರ್ ಲಾಗಿಂಗ್ ಸೆಟಪ್ ಅಂತ ಬಂದರೆ ಫಸ್ಟ್ ಬೇಕಾಗೋದು ಹೆಲ್ಮೆಟ್, ಆಮೇಲೆ ಗೋಪ್ರೋ ಹೆಲ್ಮೆಟ್ ಅಂದರೆ ಎರಡು ಡೈರೆಕ್ಟಾಗಿ ಫಿಕ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆಕ್ಸೆಸರೀಸ್ ಬೇಕು. ಆಕ್ಸೆಸರೀಸ್ ಏನೇನು ಬೇಕು ಅಂತ ತೋರಿಸ್ತೀನಿ, ಮತ್ತೆ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹಂಗೆ ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಆಕ್ಸೆಸರೀಸ್ ಅಂತ ಬಂದರೆ ನಮಗೆ ಫಸ್ಟು ಬೇಕಾಗೋದು ಚಿನ್ ಮೌಂಟು, ಯಾಕಂದರೆ ಅದು ನಮಗೆ ಹೆಲ್ಮೆಟ್ಗೆ ಫಿಟ್ಟಾಗಿ ಕುತ್ಕೊಬೇಕು, ಮತ್ತು ಹೆಲ್ಮೆಟ್ ಹೆಂಗಿದೆಯೋ ಆ ಶೇಪಿಗೆ ಅಡ್ಜಸ್ಟ್ ಆಗಬೇಕು. ಬೇರೆಯವರೆಲ್ಲ MC ಹಾಕಿ ಕೂರಿಸ್ತಾರೆ, ಅದು ಕರೆಕ್ಟಾಗಿ ಹೆಲ್ಮೆಟ್ ಡ್ಯಾಮೇಜ್ ಆಗುತ್ತೆ, ಹೆಲ್ಮೆಟ್ ಲುಕ್ ಕೂಡ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ತಗೊಂಡಿದ್ದು ಆ್ಯಕ್ಷನ್ ಪ್ರೋ ಅಮೆಝಾನಿಂದ. ಇದ್ರ ಪ್ರೈಸ್ ಬಂದುಬಿಟ್ಟು $399. ಇದರಲ್ಲಿ ನಮಗೆ ಒಂದು ಚಿನ್ ಮೌಂಟ್ ಸಿಗುತ್ತೆ, ಮತ್ತು ಜೆ ಮೌಂಟು, ಒಂದು ಥಂಬ್ ಸ್ಕ್ರೂ ಇರುತ್ತೆ. ಅದಾದಮೇಲೆ ನಮಗೆ ಕ್ಲಿಯರ್ ವ್ಯೂಗೋಸ್ಕರ ಸ್ವಲ್ಪ ಗೋಪ್ರೋ ಮುಂದೆ ಬರೋದಕ್ಕೋಸ್ಕರ ಒಂದು ಎಕ್ಸ್ಟೆಂಡೆಡ್ ಕ್ಲಿಪ್ ತೊಗೊಂಡಿದ್ವಿ. ಇದ್ರ ಪ್ರೈಸು ಇದರಲ್ಲಿ ಎರಡು ಎಕ್ಸ್ಟೆಂಡೆಡ್ ಕ್ಲಿಪ್ಪು, ಎರಡು ಥಂಬ್ ಸ್ಕ್ರೂ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು $250. ಮತ್ತು ಗೋಪ್ರೋದಲ್ಲಿ ನಮಗೆ ಇಂಟರ್ನಲ್ ಮೈಕ್ ಕೊಟ್ಟಿರ್ತಾರೆ, ಬಟ್ ನಮಗೆ ಅದನ್ನು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಅದು ವಿಂಡ್ ಬ್ಲಾಸ್ಟ್ ಎಲ್ಲ ಸ್ವಲ್ಪ ಬಂದುಬಿಟ್ಟು ಕ್ಲಿಯರಾಗಿ ವಿಸಿಬಲ್ ಬರೋಲ್ಲ, ಸೌಂಡ್ ಎಲ್ಲ ಕರೆಕ್ಟಾಗಿ ಕೇಳಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಎಕ್ಸ್ಟ್ರಾ ಮೈಕ್ ಕೂಡ ಹಾಕೊಬೇಕು, ಎಕ್ಸ್ಟರ್ನಲ್ ಮೈಕ್. ಇದು ನಾವು ತೊಗೊಂಡಿರೋದು ಮೋನೋ ಅವ್ರದ್ದು. ಇದರಲ್ಲಿ ನಮಗೆ ಒಂದು ಆಕ್ಸ್ ಕೇಬಲ್ ಬರುತ್ತೆ, ಒಂದು ಮೈಕ್ ಕೂಡ ಬರುತ್ತೆ. ಆಕ್ಸ್ ಕೇಬಲ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಚಿನ್ ಮೌಂಟ್ ಆಯಿತು, ಎಕ್ಸ್ಟೆಂಡೆಡ್ ಕ್ಲಿಪ್ ಆಯಿತು, ಮೈಕ್ ಆಯಿತು, ಅಷ್ಟೆಲ್ಲ ಆದರೂ ನಮಗೆ ಮೇಯ್ನ್ ಇನ್ನೊಂದು ಬೇಕೇನು ಅಂದರೆ ಮೈಕ್ ಅಡಾಪ್ಟ್ರು ನಮಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಗೋಪ್ರೋದಲ್ಲಿ ರೆಕಾರ್ಡ್ ಆಗೋ ವಿಡಿಯೋ ಮತ್ತು ಮೈಕಲ್ಲಿ ರೆಕಾರ್ಡ್ ಆಗೋ ಆಡಿಯೋ ಅವೆರಡನ್ನು ಮರ್ಜ್ ಮಾಡೋದಕ್ಕೆ ಒಂದು ಅಡಾಪ್ಟರ್ ಬೇಕು, ಅದೇ ಮೈಕ್ ಅಡಾಪ್ಟ್ರು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅದು ಪ್ರೈಸ್ ಕೇಳಿದ್ರೆ ನಿಮಗೆ ಟೆನ್ಷನ್ ಆಗುತ್ತೆ, ಅದು ನೋಡೋಕ್ಕೆ ತುಂಬ ಸಿಂಪಲ್ ಆಗಿದೆ. ಇದಕ್ಕೆ ಪ್ರೈಸ್ ಇಷ್ಟ ಅಂತ ಅನಿಸುತ್ತೆ, ಪ್ರೈಸ್ ಕೂಡ ಹೇಳ್ತೀನಿ ನಾನು ನಿಮಗೆ. ಇದು ಮೈಕ್ ಅಡಾಪ್ಟ್ರು, ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ $4,800 ಆಗುತ್ತೆ. ಇದಕ್ಕೆ ಇಷ್ಟೆಲ್ಲ ಆಯಿತು. ಇದನ್ನ ನಾವು ನಾರ್ಮಲ್ ಆಗಿ ಎಲ್ಲರೂ ಹೆಲ್ಮೆಟ್ಗೆ ಫಿಟ್ ಮಾಡಿಕೊಂಡು ಒಬ್ಬರೊಬ್ರು ಟೇಪ್ ಹಾಕೊಂಡು ಆ ಥರ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಯೂಸ್ ಮಾಡಿದ್ರೆ ಹೆಲ್ಮೆಟ್ ಲುಕ್ ಇರಲ್ಲ, ಮತ್ತು ಎಲ್ಲಿ ಬಿದ್ದೋಗುತ್ತೆ ಏನೋ ಒಂದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ನಾವು ಗೋಪ್ರೋ ಸೇಫ್ಟಿ ಎಲ್ಲದಕ್ಕೂ ನೋಡಿದ್ರೆ ನಮಗೊಂದು ಕೇಸ್ ಬೇಕು. ಆ ಕೇಸೇ ನಮಗೆ ಉಲಾಂಜಿ ಕೇಸ್ ಅಂತ ಕರಿತೀವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಮಗೆ $1,200. ಇದು ಏನಕ್ಕೆ ಯೂಸ್ ಆಗುತ್ತೆ, ಹೆಂಗೆ ಫಿಟ್ ಮಾಡೋದು ಎಲ್ಲ ಅನ್ನೋದನ್ನ ನಮಗೆ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡಿ. ನಾನು ತಗೊಂಡಿದ್ದು ಆಕ್ಸರ್ ವಿನಮಸ್ ಹೆಲ್ಮೆಟ್. ಇದು ನಾನು ತಗೊಂಡಾಗ $4,900 ಇತ್ತು ಪ್ರೈಸ್. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ನೀವು ಇದೇ ಥರ ತಗೋಬೇಕು ಅಂತ ಹೇಳಿಲ್ಲ, ನಿಮ್ಮ ಪ್ರೈಸ್ ಕಂಫರ್ಟಬಲ್ ನೀವು ಯಾವ್ದಾದ್ರು ತಗೊಬೋದು. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನಿಮಗೆ ಕರೆಕ್ಟಾಗಿ ಸೆಂಟರ್ ಗೊತ್ತಾಗಿಲ್ಲ ಅಂದರೆ ಹೆಲ್ಮೆಟ್ ಕರ್ವು ಮತ್ತು ಇದನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿ ಇಲ್ಲಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಫಿಟ್ ಮಾಡಿಕೊಂಡು ನೀಟಾಗಿ ಅಣಿಸ್ಕೊಳ್ಳಿ. ಚಿನ್ ಮೌಂಟ್ ಫಿಟ್ ಮಾಡಿದ್ದೀವಿ. ಇದು ಜೆ ಮೌಂಟಿಗೆ ಇಲ್ಲಿ ಬಕ್ಕಲ್ಲಿ ಇರುತ್ತಲ್ಲ, ಲಾಕ್ ಮಾಡ್ಕೊಳ್ಳಿ. ಇದಕ್ಕೆ ಎಕ್ಸ್ಟೆಂಡೆಡ್ ಕ್ಲಿಪ್ ಇರುತ್ತೆ. ನಿಮಗೆ ಎಕ್ಸ್ಟೆಂಡೆಡ್ ಕ್ಲಿಪ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಅವಶ್ಯಕತೆ ಇಲ್ಲ. ಈ ಮೌಂಟ್ ನಾವು ಹಾಕ್ಬೋದು. ಈ ಮೌಂಟ್ ಹಾಕಿದ್ರೆ ನಮಗೆ ಸೈಡೆಲ್ಲ ಗ್ರಿಪ್ ಇರಲ್ಲ, ಸೊ ಇದಕ್ಕೋಸ್ಕರ MC ಅವೆಲ್ಲ ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದು ಯೂಸ್ ಮಾಡಿದ್ದೀವಿ. ಬಕ್ಕಲ್ ಅಂತ ಬಂದರೆ ಅವರೇ ಕೊಡ್ತಾರೆ ನಮಗೆ ಆ್ಯಕ್ಷನ್ ಪ್ರೋ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಬಕ್ಕಲು ನಾವು ಯೂಸ್ ಮಾಡ್ತಿಲ್ಲ. ಸೊ ಇನ್ನು ನಮಗೆ ಬೇಕಾಗಿರೋದು ಗೋಪ್ರೋ ನಾವು ಇದಕ್ಕೆ ಡೈರೆಕ್ಟಾಗಿ ಫಿಟ್ ಮಾಡ್ಬೋದು, ಆದರೆ ಸೇಫ್ ಇರಲ್ಲ. ಮೊಬೈಲ್ಗೆ ಬ್ಯಾಕ್ ಕೇಸ್ ಹೆಂಗೋ ಇದಕ್ಕೂ ಒಂದು ಉಲಾಂಜಿ ಕೇಸ್ ಅಂತ ಬರುತ್ತೆ, ನಮಗದು ಸೇಫ್ಟಿಯಾಗಿರುತ್ತೆ. ಮತ್ತು ನೀವು ಇದಕ್ಕೆ ಲೆನ್ಸ್ ಕೂಡ ಹಾಕೊಬೋದು, ಸ್ಕ್ರೀನ್ ಗಾರ್ಡ್ ಬರುತ್ತೆ. ಇದಕ್ಕೆ ಇಲ್ಲಿ 3 ಸೈಡ್ ಕೂಡ ಸ್ಕ್ರೀನ್ ಗಾರ್ಡ್ ಬರುತ್ತೆ, ಅದನ್ನು ನಿಮಗೆ ಹೇಳ್ತೀನಿ. ಇದು ಉಲಾಂಜಿ ಕೇಸು, ಲೆನ್ಸ್ ಕ್ಯಾಪ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೀವು ಕೇಜ್ ಓಪನ್ ಮಾಡ್ಕೊಬೇಕು. ಕೇಜ್ ಓಪನ್ ಮಾಡ್ಕೊಂಡು ಇದ್ರೊಳಗೆ ಗೋಪ್ರೋ ಹಾಕೊಬೇಕು ನೀವು. ಇಲ್ಲಿ ನೀವು ಗೋಪ್ರೋ ಹಾಕೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೆ ಈ ಡೋರ್ನ ಓಪನ್ ಮಾಡ್ಕೊಬೇಕು ಅಂತ. ಡೋರ್ನ ಓಪನ್ ಮಾಡಿಕೊಂಡು ನೀವು ಗೋಪ್ರೋನ ಇನ್ಸ್ಟಾಲ್ ಮಾಡಬೇಕು.
ಗೋಪ್ರೋ ಈ ಥರ ಇನ್ಸ್ಟಾಲ್ ಆದ ಕೂಡ ಕೇಜ್ ಕ್ಲೋಸ್ ಮಾಡಿಬಿಡಿ. ಇಲ್ಲಿ ನಮಗೆ USB ಪಿನ್ ಕೊಟ್ಟಿದ್ದಾರಲ್ಲ, ನಾವು ಆಲ್ರೆಡಿ ಮೆಮೊರಿ ಕಾರ್ಡ್ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಎಕ್ಸ್ಟ್ರೀಮ್ ಮೆಮೊರಿ ಕಾರ್ಡ್ ಯೂಸ್ ಮಾಡಬೇಕು ಅಂತ. ಇಲ್ಲಿ ಹಾಕಿದ್ರು ಕೂಡ ನಾವು ಇಲ್ಲಿಂದ ನಾವು USB ಕೇಬಲ್ ಕನೆಕ್ಟ್ ಮಾಡ್ಕೊಬೋದು. ಇಲ್ಲಿಗೆ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಮೈಕ್ ಅಡಾಪ್ಟ್ರು ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಮೈಕ್ ಅಡಾಪ್ಟ್ರು ತೋರಿಸ್ತೀನಿ ನಿಮಗೆ. ಮೈಕ್ ಅಡಾಪ್ಟ್ರ್ ಅಂದರೆ ಇದೆ 4800 ರೂಪಾಯಿ, ಏನಿಲ್ಲ ಇದಕ್ಕೆ 4800 ರೂಪಾಯಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು, ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಇದನ್ನೇನಿಲ್ಲ, ನಮಗೆ ಇಲ್ಲಿ ಇನ್ಸೈಡ್ ಇದು ಮಾಡಿಕೊಂಡು ನೀನ್ ಯಾಕೆ ಭಯ ಬೀಳ್ತೀಯ? ನಾನು ಇಂಥದೆಲ್ಲ ಅರ್ಧ ಕುಡ್ದು ಬಿಟ್ಟಿದ್ದೀನಿ. ಇದು ಸ್ಪೇಸ್ ಕೊಟ್ಟಿರೋದೇ ನಮಗೆ ಮೈಕ್ ಅಡಾಪ್ಟರ್ನ ಕೂರ್ಸೋಕ್ಕೆ. ಇದೇ ನಿಮಗೆ ಫಿಟ್ಟಾಗಿ ಕುತ್ಕೊಳ್ಳಲ್ಲ, ಲಬ್ಬರಾಗಿ ಕೂರ್ಸ್ಕೊಳೋದ್ರ ಬದಲು ಇದೊಂದು ಸ್ವಲ್ಪ ಒಂದು ಸೇಫ್ಟಿ ಕೊಟ್ಟಿದ್ದಾರೆ. ನೀವು ವೈರ್ ಕೇಬಲ್ ಆಗ್ತಿದ್ದಂಗೆ ಅದು ಮೂವ್ಮೆಂಟ್ ಆಗುತ್ತೆ, ಅವಾಗ ನೀವೇನು ಟೆನ್ಷನ್ ಆಗೋಕ್ಕೆ ಹೋಗ್ಬಿಡಿ, ಅದು ನಾರ್ಮಲ್ ಮೂವ್ಮೆಂಟ್ ಇದ್ದೇ ಇರುತ್ತೆ. ಫೈನಲಿ ಫಿಟ್ಟಾಗಿ ಕೂತಿದೆ, ಬಿದ್ದೋಗಲ್ಲ, ಯಾಕಂದರೆ ಇಲ್ಲಿ ಟೈಟಾಗಿ ಲಾಕ್ ಆಗಿದೆ. ವೈರ್ ಕೂಡ ಫ್ಲೆಕ್ಸಿಬಲು, ಅಷ್ಟಿಲ್ಲದೆ 4800 ರೂಪಾಯಿ ಪೇ ಮಾಡಲ್ಲ. 7 ಮೀನ್ರಿ ಆದರೆ ನಾನು 14 ಮೀನ್ರಿ. ಇದು ಫಿಟ್ಟಾಗಿ ಕುತ್ಕೊಂಡಿಲ್ಲ ಅಂತ ಪೇಪರಲ್ಲಿ ಇಡಕ್ಕೆ ಹೋಗ್ಬಿಡಿ, ಯಾಕಂದರೆ ಹೀಟ್ ಆದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ ಫ್ರೇಮ್ ಯಾಕೋ ನನಗೆ ಇಷ್ಟ ಆಗಿಲ್ಲ, ಸೊ ಫ್ರೇಮ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಒಳ್ಳೆ ಹಳೆ ಕಾಲದ ಕ್ಯಾಮ್ರಾ ಥರ ಕಾಣಿಸುತ್ತೆ. ಇದು ಕೂಡ ನೀವು ರಿಮೂವ್ ಮಾಡ್ಕೊಬೋದು. ಇದು ನಿಮಗೆ ಮೇಲ್ಗಡೆ ಫ್ಲ್ಯಾಶಿಂದು, ಇದು ಮೈಕಿಂದು. ಇದು ಕೂಡ ಹಿಂಗೆ ರೈಟ್ ಸೈಡ್ ಹಿಂಗೆ ಫ್ರಂಟ್ ಫುಲ್ ಮಾಡಿದ್ರೆ ಓಪನ್ ಆಗುತ್ತೆ. ಗೋಪ್ರೋ ಫೈನಲಾಗಿ ಇಷ್ಟು ರೆಡಿಯಾಗಿದೆ. ಇದನ್ನು ನಾವೀಗ ಹೆಲ್ಮೆಟಿಗೆ ಮೌಂಟ್ ಮಾಡೋಣ. ಮೌಂಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ, ನಾನು ನಿಮಗೆ ಹೇಳಿದ್ನಲ್ಲ ಆ್ಯಕ್ಸ್ ಕೇಬಲ್ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಆ ಆ್ಯಕ್ಸ್ ಕೇಬಲ್ಗೆ ಮೈಕ್ ಕನೆಕ್ಟ್ ಆಗುತ್ತೆ. ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ನಾವು ಹೆಲ್ಮೆಟ್ಗೆ ಮೈಕ್ ವೈರಿಂಗ್ ಎಲ್ಲ ಫಸ್ಟ್ ಸೆಟ್ ಮಾಡ್ಕೊತೀವಿ. ಗೋಪ್ರೋ ಹಾಕ್ಬಿಟ್ಟು ನೀವು ವೈರಿಂಗ್ ಸೆಟ್ ಮಾಡ್ಕೊತೀವಿ ಅಂದರೆ ವೈರ್ ಡ್ಯಾಮೇಜ್ ಆಗುತ್ತೆ, ಯಾಕಂದರೆ ವೈರ್ ತುಂಬ ತಿನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಎಲ್ಲ ಫಿಟ್ ಮಾಡಿಕೊಂಡು ಆಮೇಲೆ ನೀವು ಮೈಕ್ ಕನೆಕ್ಷನ್ ಕೊಟ್ಕೊಳ್ಳಿ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೀವು ಮೈಕ್ ವೈರ್ನ ಇನ್ಸ್ಟಾಲ್ ಮಾಡಬೇಕು ಅಂದರೆ ಬಟನ್ ತಿಕ್ಕೊಬೇಕಿದು. ಫೈನಲಿ ವೈರೆಲ್ಲ ಫಿಟ್ಟಾಗಿದೆ. ಆ್ಯಕ್ಸ್ ಕೇಬಲ್ಲು ನಮಗೆ ಲೆಫ್ಟಿಗೆ ಕೊಟ್ಟಿದ್ದೀವಿ, ಮೈಕ್ನ ರೈಟಿಗೆ ಕೊಟ್ಟಿದ್ದೀವಿ. ನಮಗೆ ಆ ಮೈಕ್ ಜೊತೆನೇ ನಮಗೊಂದು TRS ಕನ್ವರ್ಟರ್ ಕೊಟ್ಟಿರ್ತಾರೆ. ಆ ಕನ್ವರ್ಟರ್ ಹಾಕ್ಕೊಂಡೇ ನಾವು ಇದನ್ನು ನಮಗೆ ಗೋಪ್ರೋಗೆ ಇನ್ಸ್ಟಾಲ್ ಮಾಡ್ಕೊಬೇಕು. ಫೈನಲಿ ಇದು TRS ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ಫೈನಲಿ ಗೋಪ್ರೋ ಇನ್ಸ್ಟಾಲ್ ಆಗಿದೆ. ಈ TRS ಕನ್ವರ್ಟರ್ನ ಮೈಕ್ ಅಡಾಪ್ಟರ್ ಕನೆಕ್ಟ್ ಮಾಡಿದ್ರೆ ಮೋಟೋ ಲಾಗಿಂಗ್ ಸೆಟಪ್ ರೆಡಿಯಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ.